ಓಕೆ, ಈ ಸಂಡೇ ನಾನು ಡಯಟಲ್ಲಿ ತುಂಬ ಈವ್ನಿಂಗ್ ಡ್ರಿಂಕ್ ಮತ್ತು ಮಾರ್ನಿಂಗ್ ಡ್ರಿಂಕ್ಸ್ ಅಂತ ಸಪ್ರೇಟ್ ಒಂದೊಂದು ಟೈಮು ಆಫ್ಟರ್ನೂನ್ ಲಿಕ್ವಿಡ್ ಐಟಮ್ಸ ತೊಗೋತಾ ಇದ್ದೀನಿ. ಸೊ ಊಟ ಆದಮೇಲೆ ಅಂದರೆ ಈ ಡಯಟ್ ಮಾಡೋರೆ ಅಂತ ಅಲ್ಲ, ವಯಸ್ಸಾದವರು ಕೂಡ ಜೀರ್ಣ ಆಗಿಲ್ಲ ಅಂತಂದರೆ ಊಟ ಆದಮೇಲೆ ಒಂದು ಚಿಕ್ಕ ಗ್ಲಾಸಲ್ಲಿ ಈ ಒಂದು ನಾನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಪೌಡರ್ ಮಾಡಿರ್ತೀನೋ ಅದನ್ನು ಬಿಸಿನೀರಿಗೆ ಹಾಕಿ ಕುದಿಸಿ ಕುಡಿಯೋದ್ರಿಂದ ಜೀರ್ಣ ಆಗತ್ತೆ. ಸೊ ಇದು ಎಲ್ಲರೂ ಯೂಸ್ ಮಾಡ್ಬೋದು. ಸೊ ಈ ಸಂಡೇ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ನಾನು ನಿಮಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾನು ಹೇಗೆ ಆ ವಾಟರನ್ನು ತಯಾರಿಸ್ತೀನಿ ಅಂತ ತೋರಿಸ್ತೀನಿ. ಸೊ ಇದು ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಬನ್ನಿ, ನಾನು ಇವಾಗ ಅದ್ರ ಬಗ್ಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಗೆಲ್ಲ ರೆಡಿ ಮಾಡ್ಕೋಬೇಕು ಮತ್ತು ಆ ಪೌಡರನ್ನು ಹೇಗೆ ಕುದಿಸ್ಕೊಂಡು ರೆಡಿ ಮಾಡ್ಕೋಬೋದು ಅಂತ ನಾನು ತೋರಿಸ್ತೀನಿ. ನಾನೀಗ 1 ಬೌಲು ಕೊತ್ತಂಬರಿ ಬೀಜ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಒಂದು 4-5 ಸೆಕೆಂಡ್ಸ್ ಅಷ್ಟು ನೀವು ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ತುಂಬ ಬೇಡ, ಒಂದು ಸ್ವಲ್ಪ. ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ಸೊ ನಾವು ಮನಸ್ಸು ಮಾಡಬೇಕಷ್ಟೇ. ಏನೇ ಮಾಡಬೇಕಂತಂದ್ರೂ ಫಸ್ಟ್ ನಾವು ಮನಸ್ಸು ಮಾಡಬೇಕು. ನಮ್ಮ ಮನಸ್ಸು ಚೆನ್ನಾಗಿದ್ದರೆ ಏನು ಕೆಲಸ ಬೇಕಾದರೂ ನಾವು ಮಾಡ್ಬೋದು. ಸೊ ಹಾಗಾಗಿ ನಾವು ನಮ್ಮೆಲ್ಲ ಒಂದು ಸೋಂಬೇರಿತನನ ಬಿಟ್ಟು ಈ ಥರ ಎಲ್ಲ ಏನಿದು ಒಂದು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಂಬಿಟ್ರೆ ನಿಮಗೆ ತಿಂಗಳಾನ್ಗಟ್ಟಲೆ ಬರುತ್ತೆ. ಸೊ ಒಂದು ತಿಂಗಳಿಗೆ ನೀವು ಎಷ್ಟು ಹೆಲ್ತನ್ನು ಕಾಪಾಡ್ಕೋಬೋದು ಅಲ್ವಾ. ಸೊ ಈ ಥರ ಎಲ್ಲ ಒಂದು ಸಂಡೇ ಅಥವಾ ಯಾವ್ದಾದ್ರು ಒಂದು ರಜಾ ಇರೋ ಟೈಮಲ್ಲಿ, ಫ್ರೀ ಟೈಮಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ಯೂಸ್ ಆಗುತ್ತೆ. ಈ ಥರ ಹೊಗೆ ಬರಬೇಕು. ಹೊಗೆ ಬರ್ತಾ ಇದೆ ನೋಡಿ ನಿಮಗೆ. ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನಂತರ ನಾನು ಅಷ್ಟೇ ಪ್ರಮಾಣದ 1 ಬಟ್ಲು ಚಕ್ಕೆ ಹಾಕೋತಾ ಇದ್ದೀನಿ. ನಂತರ ನಾನು ಇದಕ್ಕೆ ಅದೇ ಸೇಮ್ ಕಪ್ ಅಳತೆಯಲ್ಲಿ ಮತ್ತು 1 ಕಪ್ ಜೀರಿಗೆನ ತಗೋತಾ ಇದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ದುಡ್ಡು ಸಂಪಾದನೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹೆಲ್ತ್ ಇಲ್ಲ ಅಂದರೆ ಮನುಷ್ಯ ಝೀರೋ. ಸೊ ಹಾಗಾಗಿ ಹೆಲ್ತನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಗಮನನ ಹರಿಸಬೇಕು. ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಸೊ ಹಾಗಾಗಿ ನಾನಿವತ್ತು ನಿಮಗೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಯಾವಾಗಲೂ ಇದನ್ನು ಮಾಡ್ಕೊತಾ ಇರ್ತೀವಿ. ಸೊ ಈಗ ಮುಗಿದಿತ್ತು ಮತ್ತೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡುವಾಗ ಸೊ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಹೆಲ್ತ್ ಡ್ರಿಂಕ್ಸ್ಗಳನ್ನು ನಾವು ಪೌಡ್ರುಗಳನ್ನ ಮಾಡಿಟ್ಕೊಂಡು ಅವಾಗವಾಗ ಕುಡಿಯೋದ್ರಿಂದ ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಮ್ಮ ಹೃದಯದ ಬಡಿತ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ಎಲ್ಲರೂ ಇದನ್ನು ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನೀವು ಕೂಡ ಟ್ರೈ ಮಾಡಿ ಹೆಲ್ತಿಯಾಗಿರಿ ಅಂತಲೇ ಇದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಓಕೆ, ನಾನೀಗ ಆ 3 ಐಟಮ್ಸನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಹುರ್ಕೊಂಡಿದ್ದೀನಿ. ಸೊ ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋತೀನಿ. ಸೊ ಅದಾದ ಮೇಲೆ ಅದನ್ನು ಹೇಗೆ
ಜ್ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನೀಗ ಈ 3 ಇಂಗ್ರೀಡಿಯೆಂಟ್ಸ್ಗಳನ್ನ ಚೆನ್ನಾಗಿ ಹುರ್ಕೊಂಡಿರೋ ವಿಡಿಯೋನ ನಾನು ನಿಮಗೆ ತೋರಿಸಿದ್ದೀನಿ. ಈಗ ಅದನ್ನು ಮಿಕ್ಸಿ ಮಾಡ್ಕೊತೀನಿ. ಸೊ ಬನ್ನಿ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾನು ಚಕ್ಕೆನ ಪುಡಿ ಮಾಡ್ಕೊತಾ ಇದ್ದೀನಿ. ಈಗ ಸೊ ಈಗ ಕೊತ್ತಂಬರಿ ಬೀಜನ ಪುಡಿ ಮಾಡೋದಕ್ಕೆ ಹಾಕೋತಾ ಇದ್ದೀನಿ. ಸೊ ಮೂರನೇದಾಗಿ ನಾನು ಜೀರಿಗೆನ ಲಾಸ್ಟಲ್ಲಿ ಈಗ ಹಾಕ್ಕೊಂಡು ಇದನ್ನ ಪುಡಿ ಮಾಡೋದಕ್ಕೆ ಹಾಕೋತಾ ಇದ್ದೀನಿ. ಸೊ ಇದು 3 ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಮಾಡಿಕೊಂಡ್ರೆ ಮುಗೀತು. ಸೊ ನಾನೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲನೂ ಮಿಕ್ಸಿ ಮಾಡ್ಕೊಳಲ್ಲ. ಸೊ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಜಾರ್ಗೆ ಹಾಕಿ ನೀವು ಸ್ಟೋರ್ ಮಾಡಿಕೊಂಡು ಪ್ರತಿದಿನ ಊಟ ಆದಮೇಲೆ ತುಂಬ ಜಾಸ್ತಿ ಬೇಡ, ಒಂದು ಚಿಕ್ಕ ಗ್ಲಾಸಲ್ಲಿ ನೀವು ಮಾಡಿ ಕುಡಿದ್ರು ತುಂಬಾ ಜೀರ್ಣ ಆಗುತ್ತೆ. ಡಯಟ್ ಮಾಡೋರು ಮಾಮೂಲಿ ಒಂದು ದೊಡ್ಡ ಗ್ಲಾಸಲ್ಲಿ ನೀವು ಒಂದು ಮೀಡಿಯಮ್ ಗ್ಲಾಸಲ್ಲಿ ಕುಡಿದ್ರೆ ಸೊ ನಿಮ್ಮ ಒಂದು ಫ್ಯಾಟ್ ಎಲ್ಲ ಕರಗುತ್ತೆ. ಸೊ ಜೀರ್ಣಕ್ರಿಯೆ ಅವ್ರಿಗೆ ಒಂದು ಚಿಕ್ಕ ಲೋಟದಲ್ಲಿ ಕುಡಿದ್ರೆ ಸಾಕು. ಡಯಟ್ ಮಾಡ್ತಾ ಇರೋರು ಒಂದು ದೊಡ್ಡ ಲೋಟದಲ್ಲಿ ಕುಡೀರಿ ಊಟ ಆದಮೇಲೆ ಕೂಡ. ಸೊ ಚೆನ್ನಾಗಿ ಹಸಿವಾಗುತ್ತೆ ಮತ್ತು ಊಟ ಮಾಡಬೇಕು ಅಂತ ಅನಿಸುತ್ತೆ. ಅಷ್ಟೆಲ್ಲ ಉಪಯೋಗ ಇದೆ. ಸೊ ಇದನ್ನು ಟ್ರೈ ಮಾಡಿ ನೀವು ನನಗೆ ಕಮೆಂಟ್ಸ್ ಮಾಡಿ. ನಾನೀಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇದನ್ನು ಈ ಜಾರ್ಗೆ ಹಾಕಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಕೂಡ ಹಾಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಒಂದು ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಮತ್ತು ಇದ್ರ ಜೊತೆಗೆ ನೀವು ಕಪ್ಪು ಬೆಲ್ಲನ ಯೂಸ್ ಮಾಡಬೇಕು, ತುಂಬಾ ಒಳ್ಳೆಯದು. ಬಿಳಿ ಬೆಲ್ಲ ಇಂತ ಕಪ್ಪು ಬೆಲ್ಲನ ನೀವು ಯೂಸ್ ಮಾಡಬೇಕು. ಅದನ್ನು ಸಹ ನೀವೀಗ ಪುಡಿ ಮಾಡಿಟ್ಕೊಂಡು ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಕುಡಿಬೇಕು. ಇದಕ್ಕೆ ದಯವಿಟ್ಟು ಶುಗರ್ ಆ್ಯಡ್ ಮಾಡ್ಕೋಬೇಡಿ. ಸೊ ಎಲ್ಲ ಒಂದೊಂದು ಕಪ್ ಹಾಕಿ ನಾನು ಒಂದೇ ಪ್ರಮಾಣದಲ್ಲಿ ನಾನು ಈ ಪೌಡರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಆ ಒಂದು ದೊಡ್ಡ ಕಪ್ಪಲ್ಲಿ 3 ಕಪ್ಪು ನನ್ನ ಈ ಒಂದು ಫುಲ್ ಜಾರು ಫಿಲಪ್ ಆಗುತ್ತೆ. ಸೊ ನಾನು ಮನೆಯಲ್ಲಿ ನನ್ನ ಮಗಳಿಗೆ, ನಮ್ಮಮ್ಮನಿಗೆ ಎಲ್ಲರಿಗೂ ಕೂಡ ಮಾಡಿಕೊಡ್ತಾ ಇರ್ತೀನಿ. ಸೊ ಇದು ಒಂದು ಜಾರ್ ಫುಲ್ಲು ರೆಡಿ ಆಯ್ತು ಈಗ. ಸೊ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಜ್ಯೂಸನ್ನು ಅಂತ ನಾನು ತೋರಿಸ್ತೀನಿ ನಿಮಗೆ. ಈ ಒಂದು ಡ್ರಿಂಕ್ಸ್ ತುಂಬ ಹೆಲ್ತಿಯಾಗಿರುತ್ತೆ. ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಮನುಷ್ಯನಿಗೆ ಬಹಳ ಚೆನ್ನಾಗಿ ಆಗಬೇಕು. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಿವರೆಗೂ ನಮ್ಮ ದೇಹದಲ್ಲಿ, ನಮ್ಮ ಬಾಡಿನಲ್ಲಿ ಚೆನ್ನಾಗಿ ಆಗ್ತಾ ಇರುತ್ತೋ ಅಲ್ಲಿವರೆಗೂ ನಾವು ತುಂಬಾ ಹೆಲ್ತಿ ಆಗಿರ್ತೀವಿ ಅನ್ನೋದು ಸೈನ್ಸ್ ಪ್ರಕಾರನೂ ಕೂಡ. ಸೊ ಹಾಗಾಗಿ ಅದಕ್ಕೆ ಬೇಕಾದಂಥ ಏನೆಲ್ಲ ಪ್ರಯತ್ನ ನಾವು ಮಾಡ್ಬೋದು ಅಲ್ವಾ. ಸೊ ಹಾಗಾಗಿ ಈ ಒಂದು ಜಾರಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಸಂಡೇ ಇತ್ತು. ಇದು ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸನ್ನು ನಿಮಗೆ ತೋರಿಸಿದ್ರೆ ನೀವು ಯೂಸ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಸೊ ಬನ್ನಿ ನಾನು ಹೇಗೆ ಜ್ಯೂಸ್ ಮಾಡಿ
ರೆಡಿ ಮಾಡಿ ತೋರಿಸ್ತೀನಿ. ಸೊ ಕಪ್ಪು ಬೆಲ್ಲ ಈ ಥರ ಸಿಗುತ್ತೆ. ನೀವು ಈ ಥರದನ್ನು ನೀವು ಅಂಗಡಿಯಿಂದ ತಂದು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡು ಅದ್ರ ಜೊತೆಗೆ ಹಾಕ್ಕೊಂಡು ಸೊ ಹೇಗೆ ಜ್ಯೂಸ್ ರೆಡಿ ಮಾಡ್ಕೋಬೇಕಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಯೂಸ್ ಮಾಡೋ ಲೋಟ ಇದೆ. ಸೊ ನಾನು ಇದರಲ್ಲೇ ಮಾಡ್ಕೊಳ್ಳೋದು, ಹಾಗಾಗಿ ಅದೇ ಒಂದು ಲೋಟದಲ್ಲಿ ನೀರು ಹಾಕ್ತಾಯಿದ್ದೀನಿ. ಸೊ ನೀರೀಗ ವಾಟರ್ ಬಾಯ್ಲ್ ಆಗ್ತದೆ. ನಾನೀಗ 1 ಸ್ಪೂನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಸೊ ನಾನು ಬೆಲ್ಲ ಯಾವುದಕ್ಕೂ ಒಂದಕ್ಕೆ ಕರಗಿಸಿದ್ದೆ. ಸೊ ಅದು ಇತ್ತು ಮನೆಯಲ್ಲಿ. ಸೊ ಅದನ್ನು ಈಗ ಮತ್ತೆ ಕರಗಿಸ್ಕೊತಾ ಇದ್ದೀನಿ. ಸೊ ನೀವು ಪುಡಿ ಮಾಡಿ ಅದಕ್ಕೇ ಹಾಕೊಳ್ಳಿ. ಈ ಥರ ಕಪ್ಪು ಬೆಲ್ಲ ಎಲ್ಲ ನೀವು ಈ ಥರ ಇದಕ್ಕೆ ಯೂಸ್ ಮಾಡಬೇಕು. ನೀವು ಶುಗರ್ ಯೂಸ್ ಮಾಡಬಾರ್ದು. ಈ ಥರ ಕಪ್ಪು ಬೆಲ್ಲನ ನೀವು ಈ ಥರ ಬೇಕಾದ್ರೆ ಒಂದಷ್ಟು ಈ ಥರ ಕುದಿಸ್ಕೊಂಡು ಇಟ್ಕೊಂಡು ಡೈಲಿ ಇದನ್ನ ಯೂಸು ಬೇಕಾದ್ರೆ ಮಾಡ್ಕೋಬೋದು. ಪುಡಿ ಮಾಡ್ಕೊಂಡು ಕೂಡ ಆ್ಯಡ್ ಮಾಡ್ಕೋಬೋದು. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. ಆದರೆ ಬೆಲ್ಲನೇ ಸೇರಿಸ್ಬೇಕು ನೀವು, ಶುಗರ್ನ ಆ್ಯಡ್ ಮಾಡೋಕ್ಕೂಡ್ದು. ಸೊ ಇಷ್ಟು ಸುಂದರವಾದ ಹೆಲ್ತ್ ಡ್ರಿಂಕನ್ನು ನಾನಿವತ್ತು ನಿಮಗೆ ರೆಡಿ ಮಾಡಿ ತೋರಿಸಿದ್ದೀನಿ. ಸೊ ಡಯಟ್ ಮಾಡೋರಿಗೆ ಇಷ್ಟು ನೀವು ಊಟ ಆದಮೇಲೆ ಕುಡಿದ್ರೂ ಓಕೆ, ಇಲ್ಲ ಆಗೋದೇ ಇಲ್ಲ ಅಂತಂದರೆ ಒಂದು 1/2 ಗ್ಲಾಸ್ ಓಕೆ. ಡಯಟ್ ಇಲ್ಲ ಏನೂ ಇಲ್ಲ, ಜಸ್ಟ್ ನಮಗೆ ಜೀರ್ಣ ಆಗಲಿ ಅಂತ ಅನ್ನೋರು ನೀವೊಂದು ಇಷ್ಟು ಪ್ರಮಾಣದ ಫಲ್ಲಿ 1/4 ಭಾಗ ಕುಡಿದ್ರೂ ಸಾಕು, ತುಂಬ ಜೀರ್ಣ ಆಗುತ್ತೆ. ಈ ಒಂದು ಹೆಲ್ತ್ ಡ್ರಿಂಕ್ ಅಷ್ಟು ಚೆನ್ನಾಗಿದೆ. ಸೊ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ಹೆಲ್ತ್ ಈಸ್ ವೆಲ್ತ್. ಸೊ ಅದ್ರ ಕಡೆ ಕಾಳಜಿ ಇರುವಂಥವರು ದಯವಿಟ್ಟು ಲೈಕ್ ಮಾಡಿ. ಸೊ ನೀವು ಕೂಡ ರೆಡಿ ಮಾಡಿ ಹೇಗಿದೆ ಅಂತ ಹೇಳಿ. ಮತ್ತು ನಿಮಗೆ ಜೀರ್ಣಶಕ್ತಿ ಆಗಿರ್ಬೋದು, ಅಥವಾ ನೀವು ಡಯಟಲ್ಲಿ ಇದ್ದರೆ ನಿಮಗೂ ಕೂಡ ಹಸಿವಾಗುತ್ತೆ. ಮತ್ತು ನಿಮಗೆ ಎಲ್ಲ ಏನೇ ಫ್ಯಾಟ್ಸ್ ಇದ್ದರೂ ಅದು ಕರಗುತ್ತೆ. ಸೊ ಹೆಲ್ತಿಯಾಗಿ ಇರ್ಬೋದು, ಮತ್ತು ನಾವು ಸ್ಲಿಮ್ ಆಗಿ ಕೂಡ ಇರ್ಬೋದು. ಸೊ ಟ್ರೈ ಮಾಡಿ. ನಾನಿವಾಗ ನಿಮಗೆ ಇದನ್ನು ಪೌಡ್ರು ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರಿಂದ ಹಿಡಿದು ಜ್ಯೂಸ್ ರೆಡಿ ಮಾಡೋವರೆಗೂ ನಾನು ನಿಮಗೆ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ಒಂದು ಕಂಟೆಂಟ್ ಎಲ್ಲರಿಗೂ ಯೂಸ್ ಆಗುತ್ತೆ ಅನ್ನೋದಾದರೆ ಅದನ್ನು ಯಾಕೆ ಶೇರ್ ಮಾಡಬಾರ್ದು ಅಲ್ವಾ? ಸೊ ಎಲ್ಲರೂ ಹೆಲ್ತೇ ಬಯಸೋದು, ಹೆಲ್ತಿಯಾಗಿರಬೇಕು ಅನ್ನೋದನ್ನೇ ಇಷ್ಟಪಡೋದು. ಸೊ ಈ ಡ್ರಿಂಕ್ಸ್ ನಿಮಗೆ ಎಷ್ಟು ಇಷ್ಟ ಆಯಿತು ಹೆಲ್ತ್ ಡ್ರಿಂಕ್ಸ್ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಮತ್ತೆ ಮುಂದಿನ ವ್ಲಾಗೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.